ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ C&R ರೂಲ್ ಬಿಟ್ಟಿರುವಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅದರಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ. ನಾನು ನಿಮ್ಮ ಸಮಯ ವೇಸ್ಟ್ ಮಾಡಿದೆ, ಈಗ ಡೈರೆಕ್ಟ್ ಆಗಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಹೇಗೆ ಅಂತಂದ್ರೆ, ಈಗ ಮುಂಚೆ ಏನಿತ್ತು ಅಂತಂದ್ರೆ, ಮುಂಚಿತವಾಗಿ ಶಿಕ್ಷಕರ ನೇಮಕಾತಿ ವೇಟೇಜ್ ಎಷ್ಟಿತ್ತು, ಈಗೆಲ್ಲ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಮಗೆ ಬಹಳ ಪ್ರಮುಖವಾಗಿರುವಂಥದ್ದು. ಈ ಒಂದು ಗೆಜೆಟೆಡ್ ಪತ್ರಿಕೆಯಲ್ಲಿ ಅದೇ ಒಂದು ಪ್ರಮುಖ ವಿಷಯವಾಗಿರ್ತದೆ. ಇದು ನಿನ್ನೆ ಸಾಯಂಕಾಲ ಪ್ರಕಟ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಪೂರ್ತಿ ಡ್ರಾಫ್ಟ್ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿದ್ದೀನಿ, ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ, ತಾವು ಆರಾಮಾಗಿ ಕೇಳ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಕರ್ನಾಟಕ ರಾಜ್ಯ ಪತ್ರ ಅಂತ ಪ್ರಕಟಣೆಗೊಳಿಸಿರುವಂಥದ್ದು ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಸಚಿವಾಲಯ, ಬಹುಮಹಡಿ ಕಟ್ಟಡಿ, BR ಅಂಬೇಡ್ಕರ್ ಬೀದಿ, ಬೆಂಗಳೂರು, ದಿನಾಂಕ 18/6/2026 ಇದನ್ನ ಪ್ರಕಟಣೆ ಮಾಡಿದ್ದಾರೆ ಸಾರ್ವಜನಿಕವಾಗಿ. ಅಕಸ್ಮಾತ್ ನೀವು ಏನಾದ್ರು ಬದಲಾವಣೆ ಮಾಡ್ತೀರಾ, ಅಬ್ಜೆಕ್ಷನ್ ಮಾಡಿದ್ರೆ 7 ದಿನ ಒಳಗಾಗಿ ಮಾಡಬೇಕಾಗ್ತದೆ. ಓಕೆನಾ? ಆಕ್ಷೇಪಣೆ ಸಲ್ಲಿಸಬೇಕಂದ್ರೆ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಕರಡು ತಿದ್ದುಪಡಿ ಅಧಿನಿಯಮದಂತೆ ಯಾವುದೇ ವ್ಯಕ್ತಿ ನಿಗದಿತ ಅವಧಿಯೊಳಗೆ ಸ್ವೀಕರಿಸಲಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಈ ವಿಳಾಸಕ್ಕೆ ಕಳಿಸ್ತಕ್ಕಂಥದ್ದು. ಬಹಳ ಇನ್ನೊಂದು ಸಾರಿ ಹೇಳ್ತಿದ್ದೀನಿ ನೋಡಿ ಸ್ನೇಹಿತರೆ, ನೋಡಿ ಯಾವ ವಿಳಾಸಕ್ಕೆ ನೀವು ಏನಾದ್ರು ಅಬ್ಜೆಕ್ಷನ್ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಏನಂತ ಬರಬೇಕು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ಬೀದಿ, ಬೆಂಗಳೂರು ಈ ವಿಳಾಸಕ್ಕೆ ನೀವು ಏನ್ ಮಾಡ್ಬೇಕಾಗುತ್ತೆ, ಅಬ್ಜೆಕ್ಷನ್ ಅನ್ನ ಕಳಿಸಬಹುದು. ಏನೆಲ್ಲ ಬದಲಾವಣೆ ಮಾಡಿದ್ದಾರೆ, ಕರಡಲ್ಲಿ ಏನೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಮೊದಲು ಏನಿತ್ತು ಅಂತಂದ್ರ ಏನೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲು ಏನಿತ್ತು ಅಂತಂದ್ರೆ ಗ್ರೇಡ್ 2 ಶಿಕ್ಷಕರ ನೇಮಕಾತಿ ಅಂತಿತ್ತು, ಅದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಮಾಡಿದ್ದಾರೆ. ಹೌದಾ? ಇರುವಂತದ್ದು ನೋಡಿ. ಇಲ್ಲಿ ಯಾವ ಶ್ರೇಣಿಯಲ್ಲಿತ್ತು ಅಂತಂದ್ರೆ ನೋಡ್ರಿ, ಇಲ್ಲಿ ಶ್ರೇಣಿ ಅಂತೇಳಿ ತೆಗೆದು ಹಾಕಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಪ್ರೌಢಶಾಲಾ ಶಿಕ್ಷಕರ ಶ್ರೇಣಿ 2 ಬದಲಾಗಿ ಏನ್ ಮಾಡಿದ್ದಾರೆ, ಪ್ರೌಢಶಾಲಾ ಸಹ ಶಿಕ್ಷಕರು ಅಂತಕ್ಕಂಥ ಪದವನ್ನು ಏನ್ ಮಾಡಬೇಕು, ಬಳಸಬೇಕು ಅಂತ ಹೇಳಿ ಇನ್ಮೇಲೆ ಹೇಳಿದ್ದಾರೆ. ಇದೊಂದು ಬದಲಾವಣೆ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಬೇಕಾಗಿರುವಂತ ಪ್ರಮುಖ ಮಾಹಿತಿ ಏನು ಅಂತಂದ್ರೆ ಇಲ್ಲಿದೆ ನೋಡಿ. ಅಭ್ಯರ್ಥಿಗಳು ಪದವಿ ಮತ್ತು B.Ed ಅರ್ಹತೆ ಹೊಂದಿದ್ದಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಿರತಕ್ಕಂಥದ್ದು 85 ಅಂಕರಷ್ಟು ಮತ್ತು BA BSc ಇನ್ನಿತರ ಪದವಿಗಳಲ್ಲಿ ಪಡೆದಿರತಕ್ಕಂಥ ಅಂಕಗಳು 13ರಷ್ಟು, B.Ed ಪರೀಕ್ಷೆಯಲ್ಲಿ ಪಡೆದಿರುವಂತದ್ದು 2% ತೆಗೆದುಕೊಳ್ಳಲಾಗ್ತದೆ. ಮುಂಚೆ ಏನಿತ್ತು ಅಂತಂದ್ರೆ 80% CET3, 80% CET3, ಅದಾದ ನಂತರ 20% B.Ed ಇತ್ತು, 20% BA ಇತ್ತು, BA BSc, ಇನ್ನು 10% B.Ed ಇತ್ತು ಏನ್ರಿ, ಈ ರೀತಿ ಇತ್ತು. ಅದನ್ನ ಏನ್ ಮಾಡಿದ್ದಾರೆ, ಈಗ ತೆಗೆದು ಈ ರೀತಿ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು B.Ed BSc ಅವರು ವಿದ್ಯಾರ್ಹತೆ ಹೊಂದಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಮತ್ತು BSc B.Ed ಇದ್ದಲ್ಲಿ 15% ತಗೋತಾರೆ. ಆಮೇಲೆ ದೈಹಿಕ ಶಿಕ್ಷಕರಿಗೆ 51 ದೈಹಿಕ ಗ್ರೇಡ್ 1 ಹುದ್ದೆಗಳು ಅಂತ ಇರ್ತವೆ. ಸೊ ಈ ರೀತಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಯಾರೆಲ್ಲ ಓದ್ತಾ ಇದ್ದೀರಿ, ನಿಮಗೆ ಇದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇಷ್ಟನ್ನೇ ನೀವು ನೆನಪಿಟ್ಟುಕೊಂಡು ಓದ್ತಾ ಹೋಗಿ. ಇದು ಒಳ್ಳೆಯ ಒಂದು ಬದಲಾವಣೆ. ಯಾರಿಗೆಲ್ಲ ಬ್ಯಾಕಪ್ ಸ್ಕೋರ್ ರಿಮೂವ್ ಅಂತ ಇದ್ರಿ, ನಿಮಗೆ ಕಡಿಮೆ ಆಗಿದೆ. ಇನ್ನೂ 13% ಇದನ್ನು ಕಡಿಮೆ ಆಗಿದ್ರು ಕಡೆ ನಡೀತಿತ್ತು. 90% ಮಾಡಿ ಇದನ್ನ 10% ಮಾಡಿದ್ರು ಕೂಡ ನಡೀತಾ ಇತ್ತು. ಸೊ ಇಷ್ಟು ಬದಲಾವಣೆಯನ್ನ ನಾವು ನೋಡಿದ್ವಿ. ಇದಾದ್ರೆ ಏನು ಅಬ್ಜೆಕ್ಷನ್ ನೀವು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೇಲ್ಗಡೆ ವಿಳಾಸವನ್ನ ಕೊಟ್ಟಿರುವಂಥದ್ದು. ಇನ್ಮೇಲೆ ಆದರೂ ಸೀರಿಯಸ್ ಆಗಿ ಓದ್ತಾ ಹೋಗಿ. ನೋಡ್ರಿ, ಯಾರಿಗೆಲ್ಲ ಹಳೆ ಪ್ರಶ್ನೆ ಪತ್ರಿಕೆ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಹಳೆ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಸಬ್ಜೆಕ್ಟ್ ಬೇಕಿತ್ತು ಅಂತಂದ್ರೆ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಫ್ರೀ ಆಗಿ ನಿಮ್ಗೆ ಏನ್ ಮಾಡ್ತೇನೆ, ಕೊಡ್ತೀನಿ. ಅದೇ ರೀತಿ ಸಮಾಜ ವಿಜ್ಞಾನ ಆಗಿರಲಿ, GK ಪ್ರಶ್ನೆಗಳಾಗಿರ್ಲಿ, ನಾನು ಏನ್ ಮಾಡ್ತೇನೆ, ಬಿಡಿಸ್ತಾ ಹೋಗ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ಇರ್ತೀನಿ. ಇದಾದ ನಂತರ ಡೈಲಿ ಸೈಕಾಲಜಿ ಕ್ಲಾಸ್ಗಳು ನಮ್ಮಲ್ಲಿ ನಡೀತಾ ಇರ್ತದೆ. MCQ ಜಾಸ್ತಿ ಪ್ರಶ್ನೆಗಳು ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.